ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಆರ್ಭಟ ಮುಂದುವರಿತಾ ಇದೆ. ಹೀಗಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಗುಡ್ಡದ ಮಣ್ಣು ಕುಸಿತಾ ಇದೆ. ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ ಗಂಡಿ ಬಳಿ ಗುಡ್ಡ ಕುಸಿಯುವಂತಹ ಆತಂಕ ನಿರ್ಮಾಣ ಆಗಿದೆ. ಕಳೆದ ವರ್ಷ ಕುಸಿದಂತಹ ಜಾಗದಲ್ಲೇ ಈಗ ಮತ್ತೆ ಮಣ್ಣು ಕುಸಿತಾ ಇದೆ. ಪ್ರವಾಸಿಗರಲ್ಲಿ ಆತಂಕ ಜಾಸ್ತಿ ಆಗಿದೆ. ಎಚ್ಚರದಿಂದ ಇರೋದಕ್ಕೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. 2024ರಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದರ ಪ್ರಕಾರ ಚಂದ್ರದ್ರೋಣ ಪರ್ವತ, ಚಾರ್ಮಡಿ ಘಾಟ್, ಮುಳ್ಳಯ್ಯನಗಿರಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಿತ್ತು. ಹೀಗಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಜಿಯೋಲಾಜಿಕಲ್ ಸಂಸ್ಥೆ ಕೊಟ್ಟಿತ್ತು. ಈಗ ಮತ್ತೆ ಚಂದ್ರದ್ರೋಣ ಪರ್ವತದಲ್ಲಿ ಗುಡ್ಡ ಕುಸಿಯುವಂತಹ ಒಂದು ಸಂದರ್ಭ ಎದುರಾಗಿರುವಂಥದ್ದು. ಪ್ರವಾಸಿಗರು ಯಾರು ದಯವಿಟ್ಟು ಈ ಸ್ಥಳಗಳಿಗೆ ಸದ್ಯಕ್ಕೆ ಹೋಗಬೇಡಿ. ಇದು ನಿಮ್ಮ ಭದ್ರತೆಯ ದೃಷ್ಟಿಯಿಂದ ಹೇಳ್ತಾ ಇರ್ತಕ್ಕಂಥ ಮಾತು. ಯಾರು ಕೂಡ ಈ ಪ್ರದೇಶಗಳಿಗೆ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಚಂದ್ರದ್ರೋಣ ಪರ್ವತ ಇದೆಲ್ಲವೂ ಸಹ ಅಫ್ಕೋರ್ಸ್ ಈಗ ರುದ್ರ ರಮಣೀಯವಾಗಿರ್ತಕ್ಕಂಥ ದೃಶ್ಯ ವೈಭೋಗವನ್ನು ತಾವು ಕಣ್ತುಂಬಿಕೊಳ್ಬೋದು. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಹಾಗಂತ ಜೀವವನ್ನು ಒತ್ತ ಇಟ್ಟು ನೀವು ಅಲ್ಲಿಗೆ ಹೋಗಬೇಕು ಅಂತಲೂ ಏನೂ ಇಲ್ಲ ಅಲ್ವಾ. ಸಮಯ ಇದೆ, ಇನ್ನೂ ಬೇಕಾದರೆ ನೋಡ್ಕೋಬೋದು. ಮಳೆ ಕಡಿಮೆ ಆದಮೇಲೆ ಬೇಕಾದರೆ ಹೋಗ್ಬೋದು. ಸೆಪ್ಟೆಂಬರ್ ಅಕ್ಟೋಬರ್ ಮೇಲೆ ಹೋಗ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಈ ಭಾಗದಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಚಂದ್ರದ್ರೋಣ ಪರ್ವತ ಈ ಭಾಗಗಳಿಗೆ ಪ್ರವಾಸಿಗರು ಹೋಗದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಡ್ತದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಸದ್ಯ ಯಾವ ರೀತಿಯಾಗಿದೆ ಮಳೆ ಜಿಲ್ಲೆಯಲ್ಲಿ ಮತ್ತು ಈ ಭಾಗದಲ್ಲಿ? ಚಂದ್ರದ್ರೋಣ ಪರ್ವತ, ಮುಳ್ಳಯ್ಯನಗಿರಿ ಈ ಭಾಗದಲ್ಲಿ ಗುಡ್ಡ ಕುಸಿಯುವಂಥ ಆತಂಕ ಇದೆಯಂತೆ, ಹೌದಾ? ಏನು ಡೀಟೇಲ್ಸ್ ಇದೆ? ಶಿವಶಂಕರ್, ಈಗಾಗಲೇ ಕಳೆದ ವರ್ಷ ಗುಡ್ಡ ಕುಸಿದ ಜಾಗದಲ್ಲೇ ಮತ್ತೆ ಮಣ್ಣು ಕುಸಿದಿರುವಂತದ್ದು, ಪ್ರಮುಖವಾಗಿ ಬಂಡೆಕಲ್ಲುಗಳು ಕೂಡ ರಸ್ತೆಯ ಎಡಭಾಗಕ್ಕೆ ಬಿದ್ದಿರುವಂತದ್ದು. ಈ ಸದ್ಯಕ್ಕೆ ಈಗಾಗಲೇ ಜಿಲ್ಲಾಡಳಿತ ಪ್ರಮುಖವಾಗಿ 2024ರಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಎಚ್ಚರಿಕೆಯನ್ನು ನೀಡಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 260ಕ್ಕೂ ಹೆಚ್ಚು ಭೂಕುಸಿತ ಆಗುವಂತಹ ಸ್ಥಳಗಳನ್ನ ಗುರುತು ಮಾಡಿತ್ತು ಮತ್ತು ಜಿಲ್ಲಾಡಳಿತಕ್ಕೆ ವರದಿಯನ್ನು ಸಲ್ಲಿಸಿತ್ತು. ಅದರಂತೆ ಚಿಕ್ಕಮಗಳೂರು ತಾಲೂಕಿನ ಗಡಿಕಲ್ ಗವಿ ಸಮೀಪದಲ್ಲಿರುವಂತಹ ಗುಡ್ಡ ರಸ್ತೆ ಬದಿ ಕುಸಿರೋದ್ರಿಂದ ಜಿಲ್ಲಾಡಳಿತ ಕೂಡ ಏನು ಪ್ರವಾಸಿಗರಿಗೆ ಹೋಗುವಂತ ಬರುವಂತ ವಾಹನಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಜೊತೆಗೆ ಪೊಲೀಸರನ್ನ ಹಾಕಿರುವಂತದ್ದು. ಈಗಾಗಲೇ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯ ಪರ್ವತದ ಸಾಲಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ಆದ್ರೆ ನುಳಿದಂತೆ ಎಲ್ಲಾ ಕಡೆ ನಗರ ಸೇರಿದಂತೆ ಪಟ್ಟಣ ಪ್ರದೇಶಗಳಲ್ಲಿ ಸಾಧಾರಣ ಮಳೆ ಆಗ್ತಿದೆ. ಆದ್ರೆ ಎತ್ತರದ ಶಿಖರ ಆಗಿರೋದ್ರಿಂದ ಸಾಧಾರಣವಾಗಿಯೇ ಸವಾಲಾಗಿಯೇ ತುಂಬಾ ಮಳೆ ಆಗ್ತಿರೋದ್ರಿಂದ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾಡಳಿತ ಆಯಾಕಟ್ಟಿನ ಸ್ಥಳಗಳಲ್ಲಿ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ನೀಡಿದೆ ಮತ್ತು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೈಗೊಂಡಿರುವಂತದ್ದು. ಶಿವಶಂಕರ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಅಪಾಯದ ಮಟ್ಟ ಮೀರಿ ಹರಿತಿದ್ದಾಳೆ ತುಂಗೆ. ಶಿವಮೊಗ್ಗದಲ್ಲಿ ಮೈದುಂಬಿ ಹರಿತಾ ಇರುವಂಥದ್ದು ತುಂಗಾ ನದಿ. ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ತುಂಗಾ ಜಲಾಶಯದ ಒಳಹರಿವು ಏರಿಕೆಯಾಗಿದೆ. ಮುಳುಗುವ ಹಂತ ತಲುಪಿರುವಂಥದ್ದು ಕೊರ್ಪಲಯ್ಯ ಛತ್ರಮಂಟಪ. ತುಂಗಾ ಜಲಾಶಯದ 40,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ. ನೋಡಿ, ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ತುಂಗಾ ಜಲಾಶಯ ಭರ್ತಿಯಾಗಿದೆ. ಪ್ರಪ್ರಥಮ ಬಾರಿಗೆ ತುಂಗಾ ಜಲಾಶಯ ಭರ್ತಿಯಾಗಿರುವಂಥದ್ದು. ಅದ್ರ ಜೊತೆಗೆ ತುಂಗಾ ಜಲಾನಯನ ವ್ಯಾಪ್ತಿಯಲ್ಲೂ ಸಹ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ನದಿಗೆ ಡ್ಯಾಮ್ನಿಂದ ತುಂಗಾ ಜಲಾಶಯದಿಂದ 40,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಮಲೆನಾಡು ಶಿವಮೊಗ್ಗದಲ್ಲಿ ಎಡೆಬಿಡದೆ ಧಾರಾಕಾರವಾಗಿ ಕಳೆದ 3 ದಿನದಿಂದ ಮಳೆ ಸುರಿಯುತ್ತಿರುವಂಥದ್ದು. ಇದರಿಂದ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿರುವಂಥದ್ದು. ಭರ್ತಿಯಾದ ಪರಿಣಾಮ 40,000 ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಟ್ಟಿರುವಂಥದ್ದು. ನಾವೀಗ ಶಿವಮೊಗ್ಗ ನಗರದ ತುಂಗಾ ನದಿಯ ತಡದಲ್ಲಿರುವಂಥದ್ದು. ನೋಡ್ತಾ ಇರ್ಬೋದು ತುಂಗೆಯ ರಭಸ ಯಾವ ರೀತಿ ಹರಿತಿದೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿದೆ. ಅಂದರೆ 40,000 ಕ್ಯೂಸೆಕ್ಸ್ ನೀರನ್ನು ಈಗ ತುಂಗಾ ನದಿಗೆ ಬಿಟ್ಟಿರುವಂಥದ್ದು. ಹಾಗಾಗಿ
ಬೃಹದಾಕಾರದ ನದಿ ಈಗ ಉಕ್ಕಿ ಹರಿತಾ ಇರುವಂಥದ್ದು. ಒಂದು ರೀತಿಯಲ್ಲಿ ತುಂಗೆ ಮೈದುಂಬಿ ಹರಿತಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ಬೋದಾಗಿದೆ. ಇದು ಶಿವಮೊಗ್ಗ ನಗರದಲ್ಲಿರುವಂತಹ ನಗರದ ಮುಖಾಂತರ ಹಾದು ಹೋಗುವಂತಹ ತುಂಗಾ ನದಿ ಆಗಿರುವಂಥದ್ದು. ಈಗ ಏನು ಕಳೆದ ವಾರದಿಂದಲೂ ಕೂಡ 3-4 ದಿನದಿಂದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ತುಂಗಾ ನದಿ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿತಿರುವಂಥದ್ದು. ಈಗಾಗಲೇ ತುಂಗಾ ಜಲಾಶಯದಿಂದ 40,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇರುವಂಥದ್ದು. ಇದು ತುಂಗಭದ್ರಾ ಜಲಾಶಯಕ್ಕೆ ಈ ನೀರು ಸೇರುವಂಥದ್ದು. ಅಂದರೆ ಕಳೆದ 3-4 ದಿನದಿಂದ ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಒಂದು ರೀತಿಯಲ್ಲಿ ಮಳೆ ಸುರಿತಾ ಇರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿರುವಂಥದ್ದು. ಜಿಲ್ಲೆಯಲ್ಲಿರುವಂಥ ಬೇರೆ ನದಿಗಳು ಕೂಡ ಉಕ್ಕಿ ಹರಿತಿರುವಂಥದ್ದು, ಹಳ್ಳಕೊಳ್ಳಗಳು ಕೂಡ ಉಕ್ಕಿ ಹರಿತಿರುವಂಥದ್ದು. ಅಲ್ಲಲ್ಲಿ ಸಣ್ಣ ಪುಟ್ಟ ಅನಾಹುತಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಮನೆ ಮೇಲೆ ಮರಗಳು ಬೀಳ್ತಾ ಇರುವಂಥದ್ದು ಮತ್ತು ಗೋಡೆ ಕುಸಿತ ಪ್ರಕರಣಗಳು ಕೂಡ ಈ ರೀತಿ ಸಾಕಷ್ಟು ಅನಾಹುತಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ಜೊತೆಗೆ ತುಂಗಾ ಜಲಾಶಯ ಒಂದು ರೀತಿಯಲ್ಲಿ ಮೈದುಂಬಿ ಹರಿತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ನದಿಗೆ ನೀರನ್ನು ಬಿಟ್ಟಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರೋದನ್ನು ಕೂಡ ನೀವು ನೋಡ್ಬೋದಾಗಿದೆ. ಅಂದರೆ ಏನು ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾದ ಪರಿಣಾಮವಾಗಿ 22 ಗೇಟ್ಗಳ ಮುಖಾಂತರ ಸುಮಾರು 40,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗ್ತಿದೆ. ವೀರಶಿವ ಹೊಸೂರು, PNS ವಿಸ್ತಾರ ನ್ಯೂಸ್, ಶಿವಮೊಗ್ಗ.